ಸ್ವಯಂ ಘೋಷಿತ ಹಿಂದುತ್ವವಾದಿ ಪುನೀತ್ ಕೆರೆಹಳ್ಳಿಯೊಬ್ಬ ಭಯಂಕರ ವಿಲನ್. ಪುನೀತ್ ಕೆರೆಹಳ್ಳಿ ಕಲೆಕ್ಷನ್ ಬಗ್ಗೆ ಮೇಲಿಂದ ಮೇಲೆ ಪ್ರಶ್ನೆ ಮಾಡುವ ಶತ್ರು. ಪುನೀತ್ ಕೆರೆಹಳ್ಳಿ ಕಲೆಕ್ಷನ್ ಬಗ್ಗೆ ಮೇಲಿಂದ ಮೇಲೆ ಪ್ರಶ್ನೆ ಮಾಡುವಂತಹ ಶತ್ರು. ಕೆರೆಹಳ್ಳಿ ಜೊತೆ ಕಲೆಕ್ಷನ್ ಲೆಕ್ಕ ಕೇಳಲು ಹೋಗಿದ್ದಂತಹ ಬಿಜೆಪಿ ಕಾರ್ಯಕರ್ತ ರಾಷ್ಟ್ರ ರಕ್ಷಣಾ ಪಡೆ ಅಧ್ಯಕ್ಷನನ್ನೇ ಸಂಶಯಿಸಿದಂತಹ ಬಿಜೆಪಿಯ ಸಂತೋಷ್ ರೆಡ್ಡಿ ಆದಾಯದ ಮೂಲವನ್ನ ಕೇಳು, ಲೆಕ್ಕ ಕೇಳು ಎಂದು ಸಂತೋಷ್ ರೆಡ್ಡಿ ಪಟ್ಟು. ಗಳಿಸಿದ ಆದಾಯ ಎಲ್ಲೆಲ್ಲಿ ಖರ್ಚಾಗ್ತಾ ಇದೆ ಲೆಕ್ಕ ಹೇಳು ಅಂತ ಹೇಳಿ ಪ್ರಶ್ನೆ. ಟ್ಯಾಕ್ಸ್ ಕಟ್ಟಿದ್ದೀಯಾ ಹೇಳು ಅಂತ ಹೇಳಿ ಪುನೀತ್ ಕೆರೆಹಳ್ಳಿಗೆ ಪದೇ ಪದೇ ಕ್ಲಾಸ್. ಪುನೀತ್ ಕೆರೆಹಳ್ಳಿ ಯಾವಾಗಲೂ ಸುದ್ದಿಯಲ್ಲಿರುವಂತಹ ವ್ಯಕ್ತಿ. ಪುನೀತ್ ಕೆರೆಹಳ್ಳಿಗೆ ಈಗ ಮತ್ತೊಂದು ಹೊಸ ಶತ್ರು ಕೂಡ ಹುಟ್ಕೊಂಡಿದ್ದಾರೆ. ಅವರೇ ಸಂತೋಷ್ ರೆಡ್ಡಿ. ಸಂತೋಷ್ ರೆಡ್ಡಿ ಮಾತನಾಡ್ತಾ ಇದ್ದಾರೆ. ಎಷ್ಟು ದುಡ್ಡನ್ನ ಕಲೆಕ್ಷನ್ ಮಾಡಿದ್ಯಾ ಹೇಳು, ಎಷ್ಟು ದುಡ್ಡಿಗೆ ಟ್ಯಾಕ್ಸ್ ಕಟ್ಟಿದೀಯಾ ಹೇಳು, ಎಷ್ಟು ದುಡ್ಡು ನಿನ್ನ ಹತ್ರ ಬಂದು ಸೇರ್ತಾ ಇದೆ ಅನ್ನೋದನ್ನ ಹೇಳು ಅಂತ ಹೇಳಿ ಪುನೀತ್ ಕೆರೆಹಳ್ಳಿಗೆ ಈಗ ಮತ್ತೊಬ್ಬ ವಿಲನ್ ರೆಡಿಯಾಗಿದ್ದಾರೆ. ಸಂತೋಷ್ ರೆಡ್ಡಿ ವರ್ಸಸ್ ಪುನೀತ್ ಕೆರೆಹಳ್ಳಿ. ನಾನೊಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ನಿನಗೊಂದು ಸಲಹೆ ಅಂತ ಹೇಳಿರುವಂತಹ ರೆಡ್ಡಿ. ಬಿಜೆಪಿ ಸರ್ವಧರ್ಮದ ಪಕ್ಷ, ಬರೀ ಹಿಂದೂಗಳ ಪಕ್ಷವಲ್ಲ, ಮುಸ್ಲಿಂ ನಾಯಕರು ಕೂಡ ಬಿಜೆಪಿಯಲ್ಲಿ ಇದ್ದಾರೆ. ಮುಸ್ಲಿಂ ಸಮುದಾಯದವರನ್ನ ತರಾಟೆಗೆ ತೆಗೆಯೋದನ್ನ ನಿಲ್ಲಿಸು. ಹಿಂದೂ ಧರ್ಮಕ್ಕೆ ಹೋರಾಟಗಾರರ ಅವಶ್ಯಕತೆ ಇಲ್ಲ. ಬಿಜೆಪಿ ಎಲ್ಲಾ ಜಾತಿ ಧರ್ಮದವರು ಕೂಡ ಬಿಜೆಪಿಗೆ ಬೇಕು. ನೀನು ಎಲ್ಲದಕ್ಕೂ ಕೂಡ ಮೂಗನ ತೋರಿಸ್ಕೊಂಡು ಬರಬೇಡ. ಮೊದಲು ನಿನ್ನ ಜಾತಿ ಯಾವುದು ಅಂತ ಹೇಳು. ಪುನೀತ್ ಕೆರೆಹಳ್ಳಿಗೆ ಸಂತೋಷ್ ರೆಡ್ಡಿ ಬಹಿರಂಗವಾಗಿ ಸವಾಲನ್ನು ಹಾಕಿದ್ದಾರೆ. ಕೇಳೋಕೆ ಬೌನ್ಸರ್ಗಳ ಜೊತೆಗೆ ಹೋಗಿದ್ದಂತಹ ಸಂತೋಷ್ ರೆಡ್ಡಿಗೆ ನೋ ಎಂಟ್ರಿ ಹೇಳಿದಂತಹ ಕೆರೆಹಳ್ಳಿ ಟೀಮ್ ರೆಡ್ಡಿ ಕಾರಿನ ಮೇಲೆ ಕೆರೆಹಳ್ಳಿ ತಂಡೋಪತಂಡವಾಗಿ ದಾಳಿಯನ್ನ ನಡೆಸಿತ್ತು. ಸಂತೋಷ್ ರೆಡ್ಡಿ ಒಬ್ಬ ಅಪ್ರಯೋಜಕ ಅಂತ ಹೇಳಿ ಕೆರೆಹಳ್ಳಿ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಮುಸ್ಲಿಂ ಬೌನ್ಸರ್ ಗಳೊಂದಿಗೆ ಕಚೇರಿಗೆ ನುಗ್ಗಿ ದಾಳಿಯನ್ನ ಮಾಡಲು ಪ್ಲಾನ್ ಅನ್ನ ಮಾಡಿದ್ದ ಅಂತ ಹೇಳಿ ಆರೋಪ ಕೂಡ ಮಾಡಿದ್ರು. ತಾಕತ್ತಿದ್ರೆ ಒಬ್ಬನೇ ಬರ್ಲಿ, ಲೆಕ್ಕ ಕೊಡ್ತೀನಿ ಅಂತ ಹೇಳಿ ಕೆರೆಹಳ್ಳಿ ಅಬ್ಬರಿಸಿ ಬೊಬ್ಬಿರಿದಿದ್ರು. ದುಡ್ಡು ಕೊಟ್ಟು ಸಂತೋಷ್ ರೆಡ್ಡಿ ಅವರನ್ನ ಯಾರು ತಯಾರಿಸಿದ್ದಾರೆ, ಎಡಚರರ ಎಂಜಲು ಕಾಸಿಗೆ ಸಂತೋಷ್ ರೆಡ್ಡಿ ಅವರು ಬಲಿಯಾಗಿದ್ದಾರೆ ಅಂತ ಹೇಳಿ ಒಂದಿಷ್ಟು ಮಾತುಗಳನ್ನ ಕೆರೆಹಳ್ಳಿ ಅವರು ಆಡ್ತಾ ಇದ್ರು. ಮಟ್ಟಣ್ಣರಂತಹ ಸ್ವಯಂ ಘೋಷಿತ ರೆಡ್ಡಿಯನ್ನ ಕಳಿಸಿದ್ದಾರೆ ಅಂತ ಹೇಳಿ ಕೆರೆಹಳ್ಳಿಯವರು ಆರೋಪಗಳ ಮೇಲೆ ಆರೋಪಗಳನ್ನು ಕೂಡ ಮಾಡಿದ್ದುಂಟು. ನಿನ್ನೆ ಆಗಿರುವಂತಹ ಘಟನೆ. ಈಗ ಸಂತೋಷ್ ರೆಡ್ಡಿ ಅವರ ವಾಗ್ದಾಳಿ ಇವತ್ತಿನ ಬೇರೆ ರೀತಿ ಇದೆ. ಯಾವ ರೀತಿ ಇದೆ? ಲೆಕ್ಕ ಕೊಡು, ಟ್ಯಾಕ್ಸ್ ಕಟ್ಟಿದ್ಯಾ, ಎಷ್ಟು ಕಲೆಕ್ಷನ್ ಮಾಡಿದ್ಯಾ, ಅದರ ಬಗ್ಗೆ ಲೆಕ್ಕ ಕೊಡು. ಬಿಜೆಪಿ ಸರ್ವಧರ್ಮದ ಪಕ್ಷ, ಬರೀ ಹಿಂದೂಗಳಿಗೆ ಅಂತಲ್ಲ, ಮುಸ್ಲಿಂ ನಾಯಕರು ಕೂಡ ಬಿಜೆಪಿಯಲ್ಲಿದ್ದಾರೆ. ಬಿಜೆಪಿಯಲ್ಲಿ ಮುಸ್ಲಿಂ ನಾಯಕರು ಇದ್ದಾರೆ. ನೀನು ಮುಸ್ಲಿಂ ನಾಯಕರನ್ನ ನಿಂದಿಸೋದನ್ನ ಬಿಡು ಅಂತ ಹೇಳಿ ಸಂತೋಷ್ ರೆಡ್ಡಿ ಕೆರೆಹಳ್ಳಿಗೆ ಹೇಳ್ತಾ ಇರುವಂತದ್ದು. ಹಿಂದೂ ಧರ್ಮಕ್ಕೆ ಹೋರಾಟಗಾರರ ಅವಶ್ಯಕತೆ ಇಲ್ಲ, ಹುಟ್ಟ ಹಿಂದೂಗಳು ಹೋರಾಟಗಾರರೇ. ಬಿಜೆಪಿ ಎಲ್ಲ ಜಾತಿ ಧರ್ಮಗಳನ್ನ ಒಳಗೂಡಿಸಿಕೊಂಡಿರುವಂತಹ ಸರ್ಕಾರ ಅಂತ ಹೇಳಿ ಈಗ ವಾಗ್ದಾಳಿಗಳ ಮೇಲೆ ವಾಗ್ದಾಳಿ. ಏನಿಲ್ಲ, ಸಂತೋಷ್ ರೆಡ್ಡಿ ಹಾಗೂ ಪುನೀತ್ ಕೆರೆಹಳ್ಳಿ ಇಬ್ಬರ ನಡುವೆಯೂ ಕೂಡ ವಾಗ್ದಾಳಿ ನಡೀತಾ ಇದೆ. ಒಂದ್ಸಲ ಇವ್ರಿಗೆ ಗೆದ್ರೆ ಒಂದ್ಸಲ ಇವ್ರಿಗೆ ಹೇಳ್ತಾ ಇದ್ದಾರೆ, ಅಷ್ಟೇ ಆಗ್ತಾ ಇರೋದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.